ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ನಿಮ್ಮ ಪಾರ್ಟ್ನರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈ ವ್ಯಕ್ತಿ ನಿಮಗೆ ತುಂಬ ಪೇಯ್ನ್ ಕೊಟ್ಟಿದ್ದಾರೆ, ತುಂಬ ಹರ್ಟ್ ಮಾಡಿದ್ದಾರೆ, ತುಂಬ ನೋವು ಕೊಟ್ಟಿದ್ದಾರೆ, ತುಂಬ ಪ್ರಾಕ್ಟಿಕಲ್ ಆಗಿ ವರ್ತಿಸಿದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಹ್ಯಾಪಿನೆಸ್ಗಿಂತ ಹೆಚ್ಚು ನೋವು, ಕಣ್ಣೀರು, ಬೇಸರವನ್ನೇ ಕೊಟ್ಟಂತಹ ಎನರ್ಜಿ ಇದೆ. ನಿಮ್ಮನ್ನು ಕಂಟ್ರೋಲ್ ಮಾಡೋದು, ನಿಮ್ಮ ಮೇಲೆ ಬ್ಲೇಮ್ ಮಾಡೋದು, ಸುಳ್ಳು ಆರೋಪ ಕೂಡ ಮಾಡಿರುವ ಸಾಧ್ಯತೆ ಕೆಲವು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಅಥವಾ ಜನರ ಮುಂದೆ ನಿಮಗೆ ತುಂಬ ಲೋ ಫೀಲ್ ಆಗುವ ಹಾಗೆ ಮಾಡಿರ್ಬೋದು. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ನೋವಾಗುವಂತೆ ಟ್ರೀಟ್ ಮಾಡಿರುವ ಎನರ್ಜಿ ಇದೆ. ಈ ಕನೆಕ್ಷನ್ನಲ್ಲಿ ಈ ವ್ಯಕ್ತಿ ತುಂಬ ಟಾಕ್ಸಿಕ್ ಆಗಿದ್ರು. ಮೊದಲಿನಿಂದಲೇ ಟಾಕ್ಸಿಕ್ ಆಗಿರಬೇಕು ಅಂತ ಇಲ್ಲ, ಆದರೆ ಒಂದು ಟೈಮ್ನಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಟಾಕ್ಸಿಸಿಟಿ ತುಂಬ ಹೆಚ್ಚಾಗಿದೆ. ಕೆಲವರಿಗೆ ಈಗಲೂ ಕೂಡ ಇದೇ ಟಾಕ್ಸಿಕ್ ಆಗಿ ಮುಂದುವರಿತಾ ಇರ್ಬೋದು, ಅಥವಾ ಕೆಲವರಿಗೆ ಹಿಂದೆ ಈ ರೀತಿ ನಡೆದಿರ್ಬೋದು. ಸೊ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಅಬ್ಸೆಷನ್ ಹೊಂದಿದ ಹಾಗೆ ಕಾಣಿಸ್ತಾ ಇದೆ. ಒಂದು ರೀತಿಯ ಅಡಿಕ್ಷನ್ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಕೆಲವು ಸಲ ಆ ರೀತಿ ವರ್ತನೆ ಮಾಡಿರ್ಬೋದು ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ. ನೀವು ಯಾರ ಜೊತೆ ಮಾತಾಡಬಾರ್ದು, ಅದು ಮಾಡಬೇಡ, ಇದು ಮಾಡಬೇಡ, ಎಲ್ಲದರ ಮೇಲೂ ಕಂಟ್ರೋಲ್ ಮಾಡುವ ಪ್ರಯತ್ನ. ಆಮೇಲೆ ಅದಕ್ಕೂ ಮೇಲಾಗಿ ನಿಮ್ಮ ಮೇಲೆ ಬ್ಲೇಮ್ ಹಾಕೋದು, ತುಂಬ ತಪ್ಪಾಗಿ ವರ್ತಿಸಿರುವ ಎನರ್ಜಿ ಇದೆ. ನಿಜವಾಗ್ಲೂ ನಿಮಗೆ ಎಷ್ಟು ಪೇಯ್ನ್ ಕೊಟ್ಟಿದ್ದಾರೆ ಅನ್ನೋದನ್ನು ಮಾತಿನಲ್ಲಿ ಹೇಳೋದು ಕಷ್ಟ. ನೀವು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ನೋವು ಅನುಭವಿಸಿದ್ದೀರಾ. ಕೆಲವರ ವಿಷಯದಲ್ಲಿ ಯಾವುದಾದ್ರೂ ಒಂದು ಸಿಚುವೇಶನ್ ಕೂಡ ಕ್ರಿಯೇಟ್ ಆಗಿರ್ಬೋದು. ನೀವು ಈ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ನಿಮ್ಮಿಂದಾದ ಎಲ್ಲ ಪ್ರಯತ್ನ ಮಾಡಿದ್ದೀರಾ, ಎಫರ್ಟ್ ಹಾಕಿದ್ದೀರಾ. ಆದರೆ ಕೊನೆಯಲ್ಲಿ ನೋವು ಮಾತ್ರ ನಿಮಗೆ ಸಿಕ್ಕಿದೆ. ನಿಮ್ಮನ್ನೇ ಹರ್ಟ್ ಮಾಡಿದ್ದಾರೆ, ನಿಮ್ಮನ್ನೇ ಮೋಸ ಮಾಡಿರಬಹುದು, ನಿಮ್ಮ ಹೃದಯಕ್ಕೆ ಪೇಯ್ನ್ ಕೊಟ್ಟಿರಬಹುದು. ಇನ್ನೊಬ್ಬರಿಂದ ಅಥವಾ ಯಾವುದೋ ಒಂದು ಸಿಚುವೇಶನಿಂದ ಚೀಟ್ ಮಾಡಿರುವ ಎನರ್ಜಿ. ಬಹಳ ಟೈಮ್ನಿಂದ ಇದು ನಡೀತಾ ಇದ್ದರೂ ಕೂಡ, ಅವರು ಹರ್ಟ್ ಮಾಡ್ತಾ ಇದ್ದರೂ ಕೂಡ ನೀವು ಗಮನ ಕೊಟ್ಟಿರಲಿಲ್ಲ. ಸೊ ಈ ವ್ಯಕ್ತಿ ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗಲೂ ನಿಮ್ಮನ್ನೇ ಬ್ಲೇಮ್ ಮಾಡಿದ್ದಾರೆ, ಅಥವಾ ನಿಮ್ಮ ಜೊತೆ ತುಂಬ ತಪ್ಪಾಗಿ ವರ್ತನೆ ಮಾಡಿರ್ಬೋದು. ಇಗ್ನೋರಿಂಗ್ ಎನರ್ಜಿ, ಇವರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಬಂದಿದ್ದಾರೆ ಅನ್ನೋ ಎನರ್ಜಿ ಇದೆ. ನೀವು ತುಂಬ ಸಾರಿ ಕಮ್ಯುನಿಕೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀರಾ. ಕ್ಲಾರಿಫೈ ಮಾಡ್ಕೊಳ್ಬೇಕು, ಇವರು ಅರ್ಥ ಮಾಡ್ಕೊಳ್ಬೇಕು, ಎಲ್ಲವೂ ಸರಿಯಾಗಬೇಕು ಅಂತ ಬಹಳ ಸಲ ಎಕ್ಸ್ಪೆಕ್ಟ್ ಮಾಡಿದ್ರಿ. ಆದರೆ ನಿಮಗೆ ಸಿಕ್ಕಿದ್ದು ಇಗ್ನೋರ್ ಮಾತ್ರ. ಇವತ್ತಿಗೂ ಕೆಲವರು ಇವರ ಕಾಲ್ ಅಥವಾ ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಾ ಇರ್ಬೋದು, ಅಥವಾ ನೀವೇ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಆದರೆ ಇವರು ಇನ್ನೂ ಇಗ್ನೋರ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಈಗೋ ಆ್ಯಂಡ್ ನೆಗೆಟಿವ್ ಪ್ಯಾಟ್ರನ್ ಎನರ್ಜಿ. ಈ ಇಗ್ನೋರ್ ಹಿಂದೆ ಈಗೋ ಕೂಡ ಕಾಣ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಒಂದೇ ನೆಗೆಟಿವ್ ಪ್ಯಾಟ್ರನ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಬಂದಿರೋದು ಇದೆ. ಕೆಲವರಿಗೆ ಈ ವ್ಯಕ್ತಿಯಿಂದ ತುಂಬ ನೋವಾಗಿದೆ. ಈ ವ್ಯಕ್ತಿ ಯಾವಾಗಲೂ ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ಪೇಯ್ನ್ ಕೊಡ್ತಾ ಇದ್ದಾರೆ, ಅಥವಾ ಹಿಂದೆ ಇದೇ ರೀತಿಯ ನೋವನ್ನು ಕೊಟ್ಟಿದ್ದಾರೆ. ನೀವು ಈಗ ಈ ರಿಲೇಷನ್ಶಿಪ್ಪಿಂದ ಯಾವ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಟುಕೊಳ್ಳದ ಮಟ್ಟಿಗೆ ಸುಸ್ತಾಗಿದ್ದೀರಾ. ತುಂಬ ಕಣ್ಣೀರು ಹಾಕಿರ್ಬೋದು, ತುಂಬ ಟಯರ್ಡ್ ಆಗಿದ್ದೀರಾ, ತುಂಬ ಬೇಸರದಲ್ಲಿದ್ದೀರಾ. ಮಿಸ್ಸಿಂಗ್ ಎನರ್ಜಿ. ನಿಮ್ಮ ಸಂಪೂರ್ಣ ಗಮನ ಇವರ ಮೇಲೇ ಇದೆ. ಇವರ ಬಗ್ಗೆ ತಿಳ್ಕೊಳ್ಬೇಕು, ಏನಾಗ್ತಾ ಇದೆ, ಮುಂದೆ ಏನಾಗಬಹುದು ಅಂತಲೇ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಫೋಕಸ್ ಸಂಪೂರ್ಣವಾಗಿ ಇವರ ಮೇಲಿದೆ. ಅದರ ಜೊತೆಗೆ ನನ್ನಿಂದ ಏನು ತಪ್ಪಾಯಿತು, ನಾನು ಏನು ಕಡಿಮೆ ಮಾಡಿದ್ದೆ, ಈ ರಿಲೇಷನ್ಶಿಪ್ಗಾಗಿ ನಾನು ಎಲ್ಲವನ್ನೂ ಮಾಡಿದ್ದೆ ಅಂತ ನಿಮ್ಮನ್ನೇ ನೀವು ಕ್ವಶನ್ ಮಾಡ್ಕೊಳ್ತಾ ಇರುವ ಎನರ್ಜಿ. ನೀವು ಲವ್ ಕೊಟ್ರಿ,
ಪ್ರಯಾರಿಟಿ ಕೊಟ್ರಿ, ಕೇರ್ ಕೊಟ್ರಿ, ಎಲ್ಲವನ್ನ ಮಾಡಿದ್ರಿ. ಆದರೆ ಏನು ಕೊರತೆ ಆಯಿತು ಅನ್ನೋ ಸೆಲ್ಫ್ ಡೌಟ್ ನಿಮ್ಮಲ್ಲಿ ಶುರುವಾಗಿದೆ. ನನಗೆ ನಿಜವಾದ ಲವ್ ಸಿಗುತ್ತಾ? ನನ್ನ ಜೀವನದಲ್ಲಿ ಒಳ್ಳೆಯದಾಗೋದಿಲ್ವಾ? ಈ ರೀತಿ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡುವ ಎನರ್ಜಿ. ಈ ರೀತಿ ನೀವು ತುಂಬ ಸಲ ಈ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಪಾಸಿಟಿವ್ ಗೈಡೆನ್ಸ್ ಎನರ್ಜಿ. ಹೀಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಹೋದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ನೀವೇ ನಿಮ್ಮ ಮೈಂಡ್ ಸೆಟ್ಟನ್ನು ನೆಗೆಟಿವ್ ಮಾಡ್ಕೊಳ್ತಾ ಇದ್ದೀರಾ. ನಾನು ನಿಮಗೆ ತುಂಬ ಸಲ ಹೇಳ್ತಾ ಇರ್ತೀನಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ. ಪಾಸಿಟಿವ್ ಆಗಿರೋದು ತುಂಬ ಮುಖ್ಯ. ಯಾಕೆಂದರೆ ನೀವು ಪಾಸಿಟಿವ್ ಆಗಿದ್ದಾಗಲೇ ಪಾಸಿಟಿವ್ ಥಿಂಗ್ಸ್ ಅನ್ನೋದು ಮ್ಯಾನಿಫೆಸ್ಟ್ ಮಾಡ್ಬೋದು. ಹಾಗಾಗಿ ಪಾಸಿಟಿವ್ ಆಗಿರಿ. ನಿಮ್ಮ ಪಾರ್ಟ್ನರ್ ಎನರ್ಜಿ ಪ್ರಕಾರ ನೋಡೋದಾದರೆ, ಈ ವ್ಯಕ್ತಿ ತುಂಬ ಈಗೋ, ಒಬ್ಬ ವ್ಯಕ್ತಿಯ ಈಗೋ ಎಷ್ಟೇ ದೊಡ್ಡದಾಗಿರಲಿ ಅದು ಒಂದು ದಿನ ಡೌನ್ ಆಗಲೇಬೇಕು. ನಿಮ್ಮ ಪಾರ್ಟ್ನರ್ ಅವರಲ್ಲೂ ತುಂಬ ಈಗೋ ಕಾಣ್ತಾ ಇದೆ. ನಿಮ್ಮನ್ನು ಅವರು ತುಂಬ ರೂಡಾಗಿ ಬಿಹೇವ್ ಮಾಡಿರಬಹುದು, ಪೇಯ್ನ್ ಕೊಟ್ಟಿರ್ಬೋದು. ಇದರ ಹೊರತಾಗಿ ನಿಮಗೆ ಇನ್ನೇನು ಸಿಕ್ಕಿಲ್ಲ ಅನ್ನೋ ಎನರ್ಜಿ ಇದೆ. ಆದರೆ ಎನರ್ಜಿ ಪ್ರಕಾರ ಇವರು ಅದನ್ನು ನಿಮಗೆ ತೋರಿಸ್ತಾ ಇದ್ದರೂ ಕೂಡ, ಹೇಳದೇ ಇದ್ದರೂ ಕೂಡ, ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದರೂ ಕೂಡ, ಅಥವಾ ನಿಮಗೆ ಇವರು ತುಂಬ ರೂಡಾಗಿ ಬಿಹೇವ್ ಮಾಡಿದರೂ ಕೂಡ ಹೊರಗಡೆ ಕಾಣಿಸೋದು ಯಾವಾಗಲೂ ನಿಜ ಆಗಿರೋದಿಲ್ಲ. ಯಾರೂ ಅವರ ಪೇಯ್ನನ್ನು ಎಲ್ಲರಿಗೂ ತೋರಿಸೋದಿಲ್ಲ. ಸೊ ಮಿಸ್ಸಿಂಗ್ ಎನರ್ಜಿ ಇದೆ. ನಿಮ್ಮ ಪಾರ್ಟ್ನರ್ ಅವರೊಳಗೆ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು, ಈ ರಿಲೇಷನ್ಶಿಪ್ ಬೇಕು ಅನ್ನೋ ಬಯಕೆ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವರ ಹೃದಯದಲ್ಲೂ ಪೇಯ್ನ್ ಇದೆ. ಯಾಕೆಂದರೆ ಯಾರದ್ದಾದರೂ ಮನಸ್ಸು ನೋಯಿಸಿ, ಯಾರನ್ನಾದರೂ ಹರ್ಟ್ ಮಾಡಿ, ಯಾರ ಜೊತೆ ತಪ್ಪು ಮಾಡಿ ಯಾರೂ ನಿಜವಾದ ಸಂತೋಷದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಹ್ಯಾಪಿನೆಸ್ ಇದ್ದರೂ ಕೂಡ ಅದು ಟೆಂಪ್ರವರಿ ಮಾತ್ರ. ಸೊ ರಿಗ್ರೆಟ್ ಎನರ್ಜಿ ಇದೆ. ಇವರಿಗೀಗ ತುಂಬ ಪೇಯ್ನ್ ಆಗ್ತಾ ಇದೆ, ಸ್ಟ್ರೆಸ್ ಆಗ್ತಾ ಇದೆ, ಆ್ಯಂಗ್ಸೈಟಿ ಇವೆಲ್ಲವೂ ಕಾಣಿಸ್ತಾ ಇದೆ. ಈಗ ಇವರು ಅವರ ಇಷ್ಟದಂತೆ ಲೈಫ್ನ ನಡೆಸ್ತಾ ಇಲ್ಲ. ಅವರ ಹ್ಯಾಪಿನೆಸ್ಸನ್ನು ಕೂಡ ಕಡೆಗಣಿಸ್ತಾ ಇದ್ದಾರೆ. ಅವ್ರಿಗೀಗ ನನ್ನ ಲೈಫನ್ನು ನಾನೇ ಈ ರೀತಿ ಮಾಡಿಕೊಂಡೆ ಅನ್ನೋ ಫೀಲ್ ಬರ್ತಾ ಇದೆ. ತುಂಬ ಲೋ ಫೀಲ್ ಮಾಡ್ತಾ ಇದ್ದಾರೆ. ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಏನೋ ಸರಿಯಾಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ಆದರೆ ನಿಮ್ಮ ಬಗ್ಗೆ ಯೋಚನೆ ಮಾತ್ರ ಇನ್ನೂ ಅವರ ಮನಸ್ಸಿನಿಂದ ಹೋಗಿಲ್ಲ. ನಿಮ್ಮನ್ನು ಸಂಪೂರ್ಣವಾಗಿ ಮರ್ತಿದ್ದಾರೆ ಅನ್ನೋದು ಇಲ್ಲಿ ಎನರ್ಜಿಯಲ್ಲಿ ಇಲ್ಲ. ಹಾರ್ಟ್ ಮತ್ತು ಮೈಂಡ್ ಎರಡರಲ್ಲೂ ನೀವಿದ್ದೀರಾ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಡಿಸ್ಟೆನ್ಸ್ ಎನರ್ಜಿ. ಇಲ್ಲಿವರೆಗೆ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಹೋಗಿರ್ಬೋದು, ಮಾತಾಡದೆ ಇಗ್ನೋರ್ ಮಾಡ್ತಾ ಬಂದಿರ್ಬೋದು, ಈಗಲೂ ಹಾಗೇ ಇರ್ಬೋದು. ಆದರೆ ಒಂದು ಡಿಫ್ರೆನ್ಸ್ ಏನಂದರೆ, ಮೊದಲು ನಿಮ್ಮ ಜೊತೆ ಮಾತಾಡಬಾರ್ದು ಅನ್ನೋದು ಇವರ ಸ್ವಂತ ನಿರ್ಧಾರ ಆಗಿತ್ತು. ಸಿಚುವೇಶನ್ ಕಾರಣದಿಂದ ಆ ರೀತಿ ಮಾಡಿರ್ಬೋದು. ಬಟ್ ಈಗ ಅದು ಥಿಂಕ್ ಮಾಡ್ತಾ ಇದ್ದಾರೆ. ಕನ್ಫ್ಯೂಸ್ಡ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಒಳಗೊಳಗೆ ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ, ತುಂಬ ಬೇಸರದಲ್ಲಿದ್ದಾರೆ. ಏನು ಮಾಡಬೇಕು, ಯಾವುದು ಸರಿ, ಯಾವುದು ತಪ್ಪು ಅನ್ನೋ ಕನ್ಫ್ಯೂಷನ್ ಅವರೊಳಗೆ ತುಂಬ ಹೆಚ್ಚಾಗಿದೆ. ಮನಸ್ಸಿನ ಒಳಗಡೆ ಎಲ್ಲವನ್ನ ಬಿಟ್ಟು ನಿಮ್ಮ ಹತ್ರ ಬರಬೇಕು ಅನ್ನೋ ಆಸೆ ಇದೆ. ನಿಮ್ಮ ಜೊತೆ ರಿಲೇಷನ್ಶಿಪ್ಪನ್ನು ಮತ್ತೆ ಗ್ರೋ ಮಾಡಬೇಕು ಅನ್ನೋ ಆಸೆ ಇದೆ. ನೀವಿಲ್ಲದೆ ದೂರ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಫೀಲಿಂಗ್ ಕೂಡ ಇದೆ. ಆದರೆ ಯಾವುದೋ ಒಂದು ಸಿಚುವೇಶನ್ ಆ ಕಂಟ್ರೋಲ್ನಲ್ಲಿ ಇವರಿದ್ದಾರೆ ಅನ್ನೋ ಎನರ್ಜಿ ಇದೆ. ರಿಯಲೈಸೇಷನ್ ಎನರ್ಜಿ. ಈಗ ಮಾತ್ರ ಅವರಿಗೆ ನಿಮ್ಮ ವ್ಯಾಲ್ಯೂ ನಿಜವಾಗ್ಲೂ ಅರ್ಥ ಆಗ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಅವರಿಗೆ ನಿಮ್ಮ ಜೊತೆ ಇರಬೇಕು, ನಿಮ್ಮ ಲವ್ ಬೇಕು, ನಿಮ್ಮ ಸಪೋರ್ಟ್ ಬೇಕು. ಇದು ಅವರಿಗೆ ತುಂಬ ಕ್ಲಿಯರ್ ಆಗಿದೆ. ನ್ಯೂ ಬಿಗಿನಿಂಗ್ ಎನರ್ಜಿ. ಈಗ ಅವರು ಒಂದು ನ್ಯೂ ಬಿಗಿನಿಂಗ್ ಬಯಸ್ತಾ ಇದ್ದಾರೆ. ಒಂದು ಸಲ ಈ ರಿಲೇಷನ್ಶಿಪ್ಪಲ್ಲಿ ಯಾವ ಲವ್, ಯಾವ ಕೇರ್, ಯಾವ ಇಂಪಾರ್ಟೆನ್ಸ್, ಯಾವ ಕಮಿಟ್ಮೆಂಟ್, ಯಾವ ಫ್ಯೂಚರ್ ಎಕ್ಸ್ಪೆಕ್ಟ್ ಮಾಡಿದ್ರೋ ಅದು ಎಲ್ಲವನ್ನು ಈಗ ಅವರು ನಿಮಗೆ ಕೊಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ರಿಲೇಷನ್ಶಿಪ್ಪನ್ನು ಮುಂದೆ ತಗೊಂಡು ಹೋಗಬೇಕು, ಎಲ್ಲವನ್ನು ಸರಿ ಮಾಡಬೇಕು. ಆದರೆ ಒಳಗೊಳಗೆ ತುಂಬ ಫ್ರಸ್ಟ್ರೇಷನ್ನಲ್ಲಿದ್ದಾರೆ, ತುಂಬ ಬೇಸರದಲ್ಲಿದ್ದಾರೆ. ಏನು ಮಾಡಬೇಕು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಜೊತೆ ಮತ್ತೆ ಎಲ್ಲವನ್ನು ಸರಿ ಮಾಡಬೇಕು ಅನ್ನೋ ಬಯಕೆ ಮಾತ್ರ ಸ್ಟ್ರಾಂಗ್ ಆಗಿದೆ. ಲವ್ ಆ್ಯಂಡ್ ಎಮೋಷ್ನಲ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಅವರಿಗೆ ನಿಮ್ಮ ಲವ್ ಬೇಕು, ನಿಮ್ಮ ಫೀಲಿಂಗ್ಸ್ ಬೇಕು, ನಿಮ್ಮ ಎಮೋಷನ್ಸ್ ಬೇಕು, ನಿಮ್ಮ ಜೊತೆ ಇರಬೇಕು ಅನ್ನೋ ಆಸೆ ತುಂಬ ಕ್ಲಿಯರ್ ಆಗಿದೆ. ನಿಮ್ಮ ಜೊತೆ ಗ್ರೋ ಆಗಬೇಕು, ಯಾವ ಪರಿಸ್ಥಿತಿಯಲ್ಲಾದರೂ ನೀವು ಅವರ ಜೊತೆಗೆ ಇರಬೇಕು ಅನ್ನೋ ಬಯಕೆ ಇದೆ. ವೇಟಿಂಗ್ ಎನರ್ಜಿ. ಅವರೀಗ ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಒಂದು ದಿನ ನೀವು ಮತ್ತೆ ಬರ್ತೀರಾ, ಮತ್ತೆ ಎಲ್ಲವೂ ಸರಿಯಾಗುತ್ತೆ ಅನ್ನುವ ಎನರ್ಜಿಯಲ್ಲಿದ್ದಾರೆ. ನೀವು ಅವರನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಲವ್ ಮತ್ತೆ ಅವರಿಗೆ ಸಿಗಬೇಕು, ನಿಮ್ಮ ಜೊತೆ ಸ್ಟ್ರಾಂಗ್ ರಿಲೇಷನ್ಶಿಪ್ ಸಿಗಬೇಕು. ಅದೇ ಅವರ ಮನಸ್ಸಿನ ಬಯಕೆ. ಈ ರಿಲೇಷನ್ಶಿಪ್ಪಲ್ಲಿ ಎಲ್ಲವನ್ನು ಮತ್ತೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ ಇನ್ನೂ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ರಿಗ್ರೆಟ್ ಆ್ಯಂಡ್ ಡಿಸ್ಟೆನ್ಸ್ ಎನರ್ಜಿ. ಆದರೆ ಅವರ ಮನಸ್ಸಿನಲ್ಲಿ ಒಂದು ಭಯ ಕೂಡ ಇದೆ. ನಾನು ಇವರ ಮನಸ್ಸನ್ನು ತುಂಬ ನೋಯಿಸಿದ್ದೀನಿ, ತುಂಬ ಹರ್ಟ್ ಮಾಡಿದ್ದೀನಿ, ಈಗೋ ತೋರಿಸಿದ್ದೀನಿ, ತುಂಬ ಪ್ರಾಕ್ಟಿಕಲ್ಲಾಗಿ ಬಿಹೇವ್ ಮಾಡಿದ್ದೀನಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅದಕ್ಕೆ ಈಗ ನಿಮ್ಮಿಂದ ಬಂದಿರುವ ಡಿಸ್ಟೆನ್ಸ್ ಕಡಿಮೆ ಆಗುತ್ತಾ ಅನ್ನೋ ಕನ್ಫ್ಯೂಷನ್ ಕೂಡ ಇದೆ. ಒಂದು ಟೈಮ್ನಲ್ಲಿ ನೀವು ಅವರಿಗಾಗಿ ತುಂಬ ವೆಯ್ಟ್ ಮಾಡಿದ್ದೀರಾ, ಆದರೆ ಈಗ ಅವರೇ ನಿಮಗಾಗಿ ಕಾಯ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ.
ಹಿಡನ್ ಫೀಲಿಂಗ್ಸ್ ಎನರ್ಜಿ. ಅವರಿಗೆ ಈಗ ಹ್ಯಾಪಿನೆಸ್ ಬೇಕು, ಆದರೆ ಅವರ ಹ್ಯಾಪಿನೆಸ್ ಸಂಪೂರ್ಣವಾಗಿ ನಿಮ್ಮ ಜೊತೆ ಸೇರಿಕೊಂಡಿದೆ. ನಿಮ್ಮ ಜೊತೆಯಲ್ಲಿ ಅವರು ನಿಜವಾಗಿ ಹ್ಯಾಪಿ ಆಗ್ಬೋದು ಅನ್ನೋ ಫೀಲ್ ಅವ್ರಿಗೆ ಬಂದಿದೆ. ನಿಮ್ಮ ಜೊತೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬೇಕು ಅನ್ನೋ ಆಸೆ ಇದೆ. ಆದರೆ ಅವರ ಫೀಲಿಂಗ್ಸನ್ನು ಹೊರಗಡೆ ತೋರಿಸ್ದೆ ಮನಸ್ಸಿನ ಒಳಗಡೆ ಇಟ್ಕೊಂಡಿದ್ದಾರೆ. ಯಾರಿಗೂ ಹೇಳ್ತಾ ಇಲ್ಲ. ಯಾಕೆಂದರೆ ಅವರ ಹಿಂದಿನ ತಪ್ಪುಗಳಿಂದ ಈಗ ಅವರು ತುಂಬ ಬೇಸತ್ತಿದ್ದಾರೆ. ಮೊದಲು ನಿಮ್ಮನ್ನು ಹರ್ಟ್ ಮಾಡಿದ್ರು, ಈಗ ಮತ್ತೆ ನಿಮ್ಮ ಕಡೆ ಬರಬೇಕು ಅನ್ನೋದು ಬೇರೆಯವ್ರಿಗೆ ಗೊತ್ತಾದರೆ, ಹೊರಗಡೆ ಗೊತ್ತಾದರೆ, ಜನರಿಗೆ ಗೊತ್ತಾದರೆ ಅವರು ಏನು ಅಂದ್ಕೊಳ್ತಾರೆ ಅನ್ನೋ ಫೀಲ್ ಕೂಡ ಇದೆ. ಸೊ ಅವರು ಮಾಡಿದ ತಪ್ಪುಗಳ ಬಗ್ಗೆ ಈಗ ತುಂಬ ಪಶ್ಚಾತ್ತಾಪ ಪಡ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಲೋನ್ಲಿನೆಸ್ ಎನರ್ಜಿ. ಈಗ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿ ತುಂಬ ಬೇಸರದಲ್ಲಿದ್ದಾರೆ. ಒಂಟಿತನ, ಖಾಲಿತನ, ದುಃಖ, ತುಂಬ ಡಿಸ್ಟರ್ಬ್ ಆಗಿರುವ ಎನರ್ಜಿ ಇದೆ. ಅವರು ಮಾಡಿದ ತಪ್ಪುಗಳಿಂದಲೇ ಈಗ ಒಂಟಿಯಾಗಿದ್ದಾರೆ. ಈಗೋನಲ್ಲಿ ಅವರು ತಪ್ಪು ನಿರ್ಧಾರಗಳಲ್ಲಿ ನಿಮ್ಮ ಜೊತೆ ತುಂಬ ತಪ್ಪಾಗಿ ರೂಢಾಗಿ ಬಿಹೇವ್ ಮಾಡಿರ್ಬೋದು ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ಯಾರನ್ನಾದರೂ ಚೀಟ್ ಮಾಡಿದ್ರೆ, ಯಾರನ್ನಾದರೂ ಪೇಯ್ನ್ ಮಾಡಿದ್ರೆ ಅದರ ನೋವು ಹೇಗಿರುತ್ತೆ ಅನ್ನೋದು ಈಗ ಅವರೇ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಈಗ ಅವರಿಗೆ ಅವರ ತಪ್ಪಿನ ಅರಿವಾಗ್ತಾ ಇದೆ. ಅವರಿಗೀಗ ಅನ್ನಿಸ್ತಾ ಇದೆ ನೀವು ಬೇಕು ಅನ್ನೋ ಫೀಲ್ ಬರ್ತಾ ಇದೆ. ನೀವು ಇದ್ದಾಗ ಅವರ ಲೈಫ್ನಲ್ಲಿ ಎಲ್ಲವೂ ಕಂಪ್ಲೀಟ್ ಆಗಿತ್ತು, ಎಲ್ಲವೂ ಚೆನ್ನಾಗಿತ್ತು. ಈಗ ಮಾತ್ರ ನಿಮ್ಮ ಇಂಪಾರ್ಟೆನ್ಸ್ ಅವರಿಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇದೆ. ಸೊ ರಿಯಲೈಸೇಷನ್ ಎನರ್ಜಿ ಇದೆ. ಈಗ ಅವರು ಹಿಂದೆ ಮಾಡಿದ ಪ್ರತಿಯೊಂದು ತಪ್ಪಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ತಪ್ಪಿನ ಮೇಲೆ ತಪ್ಪು ಮಾಡಿದ್ದೇನೆ ಅನ್ನೋ ರಿಗ್ರೆಟ್ ಅವರೊಳಗೆ ತುಂಬ ಹೆಚ್ಚಾಗಿದೆ. ಬೇರೆ ವ್ಯಕ್ತಿಗೆ, ಬೇರೆ ಪರಿಸ್ಥಿತಿಗೆ ಅಥವಾ ಬೇರೆ ವಿಷಯಗಳಿಗೆ ನಿಮಗಿಂತ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದೇ ದೊಡ್ಡ ತಪ್ಪು ಅನ್ನೋದು ಅವರಿಗೆ ಈಗ ಅರ್ಥ ಆಗ್ತಾ ಇದೆ. ನಾನು ಏನು ಮಾಡಿಬಿಟ್ಟೆ, ಇದನ್ನು ಹೇಗೆ ಸರಿ ಮಾಡಲಿ ಅನ್ನೋ ಕನ್ಫ್ಯೂಷನ್ನಲ್ಲಿದ್ದಾರೆ. ಅವರ ಲೈಫ್ನಲ್ಲೇ ದೊಡ್ಡ ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ ಅವರೊಳಗೆ ಕ್ಲಿಯರ್ ಆಗಿ ಬರ್ತಾ ಇದೆ. ಸೋಲ್ಮೇಟ್ ಎನರ್ಜಿ. ಒಂದು ಟೈಮ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಇದ್ದ ಅದೇ ಲವ್, ಅದೇ ಫೀಲಿಂಗ್ಸ್, ಅದೇ ಎಮೋಷನ್ಸ್ ಈಗ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಬರ್ತಾ ಇದೆ. ನಿಮ್ಮ ಮೇಲಿನ ಲವ್ ಮತ್ತೆ ತುಂಬ ಜಾಸ್ತಿ ಆಗ್ತಾ ಇದೆ. ಈ ರಿಲೇಷನ್ಶಿಪ್ ಬಗ್ಗೆ ಅವರಿಗೆ ಸಂಪೂರ್ಣ ಕ್ಲಾರಿಟಿ ಅನ್ನೋದು ಬಂದಿದೆ. ನಿಮ್ಮ ಜೊತೆ ಇರಬೇಕು, ಅವರಿಗೆ ಇನ್ನೇನು ಬೇಡ ಅನ್ನೋ ಫೀಲ್ ಬರ್ತಾ ಇದೆ. ನೀವು ಅವರನ್ನು ಫರ್ಗಿವ್ ಮಾಡಬೇಕು. ಅವರು ನಿಮ್ಮ ಮನಸ್ಸನ್ನು ನೋಯಿಸಿದ್ದಕ್ಕೆ, ನಿಮ್ಮನ್ನು ಹರ್ಟ್ ಮಾಡಿದ್ದಕ್ಕೆ ಅವರನ್ನು ಕ್ಷಮಿಸಬೇಕು ಅನ್ನೋ ಫೀಲ್ನಲ್ಲಿದ್ದಾರೆ. ರಿಯೂನಿಯನ್ ಎನರ್ಜಿ. ಈಗ ಅವರು ನಿಮ್ಮ ಹತ್ರ ಬರಬೇಕು ಅನ್ನೋ ಫೀಲ್ನಲ್ಲಿದ್ದಾರೆ. ರಿಯೂನಿಯನ್ ಬೇಕು. ಈ ರಿಲೇಷನ್ಶಿಪ್ಪನ್ನು ಮತ್ತೆ ಬ್ಯಾಲೆನ್ಸ್ ಮಾಡಬೇಕು, ಎಲ್ಲವನ್ನ ಸರಿ ಮಾಡಬೇಕು. ನಿಮ್ಮ ಜೊತೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬೇಕು. ಮತ್ತೆ ಮೊದಲಿನ ತಪ್ಪು ಮಾಡಬಾರ್ದು, ರಿಪೀಟ್ ಮಾಡಬಾರ್ದು, ಅವರ ತಪ್ಪನ್ನು ಸರಿ ಮಾಡಿಕೊಳ್ಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ಇದು ಪ್ರೆಸೆಂಟ್ ಟೈಮ್ನ ನಿಮ್ಮ ಪಾರ್ಟ್ನರ್ನ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.